ನಮೋ ಬ್ರಿಗೇಡ್ ಹಾಗೂ ತಾಲೂಕಿನ ವಿವಿಧ ಸಂಘಟನೆಗಳಿಂದ ಮಾರ್ಚ್ 2ರಂದು ಬಾದಾಮಿಯಲ್ಲಿ ಜೈ ಶ್ರೀರಾಮ್ ಎಂಬ ಬಹಿರಂಗ ಸಮಾವೇಶ ನಡೆಯಲಿದೆ. ಈ ಸಂಬಂಧ ಬಾದಾಮಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಯುವ ಬ್ರಿಗೇಡ್ ಮುಖಂಡ ವರ್ಧಮಾನ ತ್ಯಾಗಿ, ದಿಕ್ಸೂಚಿ ಭಾಷಣಕಾರ ಚಕ್ರವರ್ತಿ ಸೂಲಿಬೆಲೆ ಸಾರಥ್ಯದಲ್ಲಿ ಬಾದಾಮಿಯ ಎಪಿಎಂಸಿ ಆವರಣದಲ್ಲಿ ಈ ಸಮಾವೇಶ ಜರುಗಲಿದೆ ಅಂತ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರಾದ ರಮೇಶ್ ಎಲ್ ಹಾದಿಮನಿ, ಬಸವರಾಜ್ ಭೂತಾಳಿ, ಸೋಮಣ್ಣ ಬಿಂಗೇರಿ, ಬೇಲೂರಪ್ಪ ವಡ್ಡರ, ವೀರಣ್ಣ ಪಟ್ಟಣಶೆಟ್ಟಿ, ರವಿ ಪೂಜಾರ, ನಿರಂಜನ ಸೇರಿ ಅನೇಕ ಮುಖಂಡರು, ಪದಾಧಿಕಾರಿಗಳು ಹಾಜರಿದ್ದರು. ಚಾಲುಕ್ಯರ ನಾಡಿನ ಬಾದಾಮಿ ತಾಲೂಕಿನಲ್ಲಿ ಮಾರ್ಚ್ 2ನೇ ತಾರೀಕು ಜೈ ಶ್ರೀರಾಮ್ ಯುವ ಬ್ರಿಗೇಡ್ ವತಿಯಿಂದ ನಮೋ ಬ್ರಿಗೇಡ್ ವತಿಯಿಂದ ಜೈ ಶ್ರೀರಾಮ್ ಎನ್ನುವ ಕಾರ್ಯಕ್ರಮವನ್ನು ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆ ಅಣ್ಣವರು ಮುಖ್ಯ ಭಾಷಣಕಾರರಾಗಿ ಆಗಮಿಸಿ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಆದ ಕಾರಣ ತಾಲೂಕಿನ ಸಮಸ್ತ ದೇಶಭಕ್ತರು ಹಾಗೂ ಎಲ್ಲ ಯುವಕ ಮಿತ್ರರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈಗೇನು ಈ ಮೋದಿಯವರ ಯೋಜನೆಗಳನ್ನ ಸುಳ್ಳು ಹೇಳ್ತಿದ್ದಾರೆ ಅಂತೇಳಿ ಏನು ಕೆಲವೊಂದಿಷ್ಟು ಮಂದಿ ಪ್ರತಿಪಾದಿಸ್ತಾ ಇದ್ದಾರಲ್ಲ, ಕೇಳ್ತಿದ್ರು. ಈ ಮಂದಿರ ಕಟ್ಟೋಕ್ಕಿಂತ ಮುಂಚೆ ಕಟ್ಟೋಕ್ಕಿಂತ ನಮಗೆ ಆಸ್ಪತ್ರೆ ಕಟ್ಟಿದ್ರು ಒಳ್ಳೇದಾಗಿತ್ತು, ಬಡವರಿಗೆ ದಾನ ಕೊಟ್ಟಿದ್ರು ಒಳ್ಳೇದಾಗಿತ್ತು ಅಂತ ಈ ಕಾರ್ಯಕ್ರಮಕ್ಕೆ ಬಂದರೆ ಉಳಿತಿದ್ರು. ರಾಮ ಮಂದಿರ ಆಗೋಕ್ಕಿಂತ ಮುಂಚೆ ಮೋದಿಜಿ ಏನೇನು ಬಡವರಿಗೆ ಕೊಟ್ಟಿದ್ದಾರೆ ಅಂತೇಳಿ ನಾವು ಚಕ್ರವರ್ತಿ ಸೂಲಿಬೆಲೆ ಈ ಭಾಷಣದಲ್ಲಿ ಹೇಳುತ್ತಾರೆ. ನಮ್ಮೆಲ್ಲರಿಗೂ ಈ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹೋರಾಟದ ನಂತರ ನಮಗೆ ರಾಮ ಮಂದಿರ ಮರಳಿ ಪಡ್ಕೊಂಡು ರಾಮ ಮಂದಿರದ ಉದ್ಘಾಟನೆ ಕೂಡ ಆಯಿತು. ಇದರ ಇತಿಹಾಸ ಅದರ ಜೊತೆಗೆ ನರೇಂದ್ರ ಮೋದಿ ಅವರು ಕಳೆದ 10 ವರ್ಷಗಳಲ್ಲಿ ಯಾವ ಯೋಜನೆಗಳನ್ನು ಜಾರಿಗೆ ತಂದು ಜನರಿಗೆ ಮುಟ್ಟಿಸಿದ್ದಾರೆ, ಯಾವ ಕಾರ್ಯಗಳು ಹೇಗಾಗಿದೆ, ಅಭಿವೃದ್ಧಿ ಕಾರ್ಯ ಹೇಗಾಗಿದೆ, ಇನ್ನೂ ಯಾವ್ಯಾವ ಕಾರ್ಯಗಳು ಆಗಲಿವೆ ಅದನ್ನು ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆ ಅವರು ತಮ್ಮ ಗಮನಕ್ಕೆ ಮತ್ತು ತಮಗೆ ತಿಳಿಸಲಿದ್ದಾರೆ. ಉಳಿತುಕರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರತಕ್ಕಂಥ ಬಿಳಿ ಹುಚ್ಚೇಶ್ವರ ಮಹಾಸ್ವಾಮಿಗಳು ಕಮತಿಗಿ ಹಾಗೂ ಪೂಜ್ಯ ಶ್ರೀ ಕೈಲಾಸಪತಿ ಮಹಾಸ್ವಾಮಿಗಳು ಹನುಮಾಲ್ ಇವರು ಕೂಡ ಈ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಇದೇ ಬಾದಾಮಿ ನಗರದ ಎಪಿಎಂಸಿ ಮೈದಾನದಲ್ಲಿ ಜರುಗಲಿದೆ. ಈ ಮೂಲಕ ನಮಗೆ ವಿನಂತಿಸಿಕೊಳ್ಳುವುದೇನೆಂತಂದರೆ ಸಮಸ್ತ ದೇಶಭಕ್ತ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮಗೆ ಈ ಮೂಲಕ ಕೇಳ್ಕೊಳ್ತೀವಿ.